ಆತ್ಮೀಯ ಮಿತ್ರರೇ, ನಿನ್ನೆ ದಿನ ನಾವು ವಿಭಕ್ತಿ ಪ್ರತ್ಯಯಗಳು ಅಂತಕ್ಕಂತಹ ವ್ಯಾಕರಣ ಅಂಶವನ್ನ ನೋಡಿದ್ವಿ. ಸೊ ಇವತ್ತಿನ ಅವಧಿಯಲ್ಲಿ ನಾವು ಕನ್ನಡ ವ್ಯಾಕರಣ ಅಂಶವಾಗಿರ್ತಕ್ಕಂತಹ ನಾಮಪದಗಳು ಅನ್ನುವ ಒಂದು ವ್ಯಾಕರಣ ಅಂಶದ ಕುರಿತು ಚರ್ಚೆಯನ್ನ ಮಾಡೋಣ. ಸೊ ಇಲ್ಲಿ ನಾಮಪದದ ಮೇಲೆ ಬರ್ತಕ್ಕಂತಹ ಬಹುತೇಕ ಪ್ರಶ್ನೆಗಳಿಗೆ ನಮಗೆ ಏನಪ್ಪಾ ಅಂತಂದ್ರ ಉತ್ತರಗಳನ್ನ ಕಂಡ್ಕೊಳ್ತಕ್ಕಂತಹ ಒಂದು ಪ್ರಯತ್ನ ಇದಾಗಿರುತ್ತ. ಈ ಒಂದು ಪ್ರಯತ್ನಕ್ಕೆ ನಿಮ್ಮ ಸಹಾಯ ಸಹಕಾರ ಯಾವಾಗ್ಲೂ ಇರ್ಲಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ಸ್ಟಾರ್ಟ್ ಮಾಡೋಣ. ನಾಮಪದ, ಹೌದಾ? ನಾಮಪದ ಅಂತಂದ್ರೆ ಏನು? ವ್ಯಕ್ತಿ, ವಸ್ತು, ಸ್ಥಳ, ಪ್ರಾಣಿ, ಪಕ್ಷಿ ಇತ್ಯಾದಿಗಳ ಹೆಸರನ್ನ ತಿಳಿಸುವ ಪದಗಳಿಗೆ ನಾಮಪದ ಎನ್ನುವರು ಅಂತೇಳಿ. ಸೊ ನಿನ್ನೆ ನಾಮ ಪ್ರಕೃತಿ ಹಾಗೂ ನಾಮಪದದ ಬಗ್ಗೆ ಸ್ವಲ್ಪ ನೋಡಿದ್ವಲ್ಲ. ಅಲ್ಲಿ ನಾಮಪದ ಅಂದಾಗ ವ್ಯಕ್ತಿ, ವಸ್ತು, ಸ್ಥಳ, ಪ್ರಾಣಿ, ಪಕ್ಷಿ ಇವುಗಳನ್ನು ಒಳಗೊಂಡಂತೆ ಬಹುತೇಕ ನಾವು ಏನ್ ಮಾಡ್ತೀವಿ ಅಂತಂದ್ರ ಒಂದಿಷ್ಟು ಪದಗಳನ್ನ ಬಳಸ್ತೀವಲ್ಲ, ಅವುಗಳಿಗೆ ಏನಂತ ಹೇಳಿ ಕರೀತಾರೋ ಅಂತಂದ್ರ ನಾಮಪದಗಳು ಅಂತ ಹೇಳಿ ಕರೀತಾರ. ಇಲ್ಲಿ ನಾಮಪದಗಳನ್ನ ಏನ್ ಮಾಡ್ತಾರೋ ಅಂತಂದ್ರ ಒಂದಿಷ್ಟು ಹಿನ್ನೆಲೆಯಿಂದ ವಿಭಾಗಿಸುವ ಪ್ರಯತ್ನವನ್ನ ಮಾಡ್ತಾರ. ಒಂದು ಸ್ವರೂಪದ ಹಿನ್ನೆಲೆ, ಅಂದ್ರೆ ನಾಮಪದಗಳನ್ನ ಬಳಸುವಾಗ ಅವು ಇರ್ತಕ್ಕಂತಹ ಸ್ವರೂಪವನ್ನ ಆಧಾರವಾಗಿಟ್ಕೊಂಡು ಎರಡು ಪ್ರಕಾರಗಳನ್ನ ಮಾಡ್ತಾರ. ಒಂದು ಸಹಜ ನಾಮಪದ, ಇನ್ನೊಂದು ಸಾಧಿತ ನಾಮಪದ. ಎರಡನೇದಾಗಿ ರಚನೆಯ ಹಿನ್ನೆಲೆ. ರಚನೆಯ ಹಿನ್ನೆಲೆ ಅಂತಂದ್ರ ನಾಮಪದವನ್ನ ಬಳಸುವಾಗ ಅದನ್ನ ಯಾವ ರೀತಿಯಾಗಿ ನಾವು ಬಳಸ್ತೀವಿ ಮತ್ತು ಅಲ್ಲಿ ಯಾವ ರೀತಿಯಾಗಿ ಅದನ್ನ ರಚನೆ ಮಾಡ್ಕೊಳ್ತೀವಿ ಅನ್ನುವ ಆಧಾರದ ಮೇಲೆ ರಚನೆಯ ಹಿನ್ನೆಲೆಯಲ್ಲಿ ನಾಮಪದದ ಪ್ರಕಾರಗಳು ಅಂತ ಹೇಳಿ ಮಾಡ್ತಾರ. ಇಲ್ಲಿ ನಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಬರ್ತಕ್ಕಂತಹ ಪ್ರಶ್ನೆಗಳೆಲ್ಲವೂ ಸಹಜ ನಾಮಪದ ಮತ್ತು ಸಾಧಿತ ನಾಮಪದಕ್ಕಿಂತಲೂ ರಚನೆಯ ಹಿನ್ನೆಲೆಯಲ್ಲಿ ಬರ್ತಕ್ಕಂತಹ ಈ ಒಂದು ಪ್ರಕಾರಗಳ ಮೇಲೆ ಏನು ಅಂತಂದ್ರ ಬರ್ತಕ್ಕಂಥದ್ದು. ಮೊದಲನೇದಾಗಿ ವಸ್ತುವಾಚಕ ನಾಮಪದ. ಸೊ ನಾವು ಕಳೆದ ಅವಧಿಯೊಳಗ 2023 ಪ್ರಶ್ನೆ ಪತ್ರಿಕೆಯನ್ನ ನೋಡ್ಬೇಕಾಗಿತ್ತು ಅಂತಂದ್ರ ಅಲ್ಲಿ ಒಂದು ಪ್ರಶ್ನೆಯನ್ನ ಕೇಳಿದ್ರೆ ಏನಪ್ಪಾ ಅಂತಂದ್ರ ಅದು ಅನ್ವರ್ಥಕ ನಾಮ ಅಂತಕ್ಕಂತಹ ಒಂದು ಉತ್ತರವನ್ನ ಹೇಳಿದ್ವಿ. ಅದು ಯಾವುದರ ಪ್ರಕಾರ ಅಂತಂದ್ರ ವಸ್ತುವಾಚಕ ನಾಮಪದದ ಪ್ರಕಾರ ಅಂತೆ. ಸೊ ಅದೇ ರೀತಿ ಉಳಿದ ಪ್ರಕಾರಗಳ ಮೇಲೂ ಪ್ರಶ್ನೆಗಳು ಬರ್ತಕ್ಕಂಥದ್ದು. ಮೊದಲನೇದು ವಸ್ತುವಾಚಕ ನಾಮಪದ, ಎರಡು ಗುಣವಾಚಕ ನಾಮಪದ, ಸಂಖ್ಯಾವಾಚಕ ನಾಮಪದ, ಸಂಖ್ಯೆಯ ವಾಚಕ ನಾಮಪದ, ಪ್ರಕಾರವಾಚಕ ನಾಮಪದ, ಪರಿಮಾಣವಾಚಕ ನಾಮಪದ, ದಿಗ್ವಾಚಕ ನಾಮಪದ, ಭಾವಸೂಚಕ ನಾಮಪದ ಮತ್ತು ಸರ್ವನಾಮವಾಚಕ ನಾಮಪದ ಅಂತೆ. ಸೊ ಇಲ್ಲಿ ನಾವು ಒಂದನ್ನ ನೆನಪಿಟ್ಕೊಳ್ಬೇಕು. ಈ ಪ್ರಕಾರಗಳ ವಾಕ್ಯಗಳನ್ನ ಗಮನಿಸಬೇಕು ಅಂತಂದ್ರೆ ಎಲ್ಲೇ ನಾವು ಹೋದ್ರೂ ವ್ಯಕ್ತಿ, ವಸ್ತು, ಸ್ಥಳ, ಪ್ರಾಣಿ, ಪಕ್ಷಿ ಇವುಗಳನ್ನ ಮಾತ್ರ ಬಿಡುವಂತಿಲ್ಲ. ಯಾಕಪ್ಪ ಅಂತಂದ್ರ ಅವುಗಳಿಗೆ ಇರ್ತಕ್ಕಂತಹ ಹೆಸರುಗಳು ಏನಾಗ್ತಾವ ಅಂತಂದ್ರ ನಾಮಪದವಾಗ್ತಾವ. ಸೊ ಫಸ್ಟಿಗೆ ಇರ್ತಕ್ಕಂತಹ ಪ್ರಕಾರ ವಸ್ತುವಾಚಕ ನಾಮಪದ ಅಂತ ಹೇಳಿ. ಸೊ ವಸ್ತುವಾಚಕ ನಾಮಪದದಲ್ಲಿ ನಾವು ಪುನಃ ಏನ್ ಮಾಡ್ತೀವಿ ಅಂತಂದ್ರ ರೂಢನಾಮ, ಅಂಕಿತ ನಾಮ, ಅನ್ವರ್ಥಕ ನಾಮ ಅಂತ ಹೇಳಿ ಮೂರು ಪ್ರಕಾರಗಳನ್ನ ಮಾಡ್ಕೊಳ್ತೀವಿ. ಸೊ ಇಲ್ಲಿ ರೂಢನಾಮ ಅಂತಂದ್ರ ಏನು? ರೂಢಿಯಿಂದ ಬಂದ ಪದಗಳಿಗೆ ನಾವೇನಂತ ಹೇಳಿ ಕರಿತೀವಿ ಅಂತಂದ್ರ ರೂಢನಾಮ. ಸೊ ಅದು ವ್ಯಕ್ತಿಗಿರ್ಬೋದು, ವಸ್ತುವಿಗಿರ್ಬೋದು ಅಥವಾ ನೈಸರ್ಗಿಕವಾಗಿರ್ತಕ್ಕಂತಹ ಯಾವುದೇ ಒಂದು ವಸ್ತುಗಳಿಗೆ ರೂಢಿಯಿಂದ ಬಂದಿರತಕ್ಕಂತಹ ಹೆಸರುಗಳನ್ನ ನಾವು ರೂಢನಾಮ ಅಂತ ಕರಿತೀವಿ. ಅಂಕಿತ ನಾಮ ಅಂತಂದ್ರ ವ್ಯಕ್ತಿ, ವಸ್ತು, ಸ್ಥಳ, ಪ್ರಾಣಿ, ಪಕ್ಷಿಗಳಿಗೆ ನಾವು ಇಟ್ಟಿರ್ತಕ್ಕಂತಹ ಹೆಸರುಗಳು. ಅಂದ್ರೆ ಅವುಗಳನ್ನು ಗುರುತಿಸುವುದಕ್ಕಾಗಿ ಈಗ ವಿಷಯಾನುಸಾರ ಹೇಳ್ಬೇಕು ಅಂತಂದ್ರೆ ಪ್ರತಿಯೊಬ್ಬ ವ್ಯಕ್ತಿಗೂ ನಾವು ಆತರನ್ನ ಗುರುತಿಸ್ಲಾಕ ಒಂದೊಂದು ಹೆಸರುಗಳನ್ನ ಇಡ್ತೀವಲ್ಲ, ಅದು ಅಂಕಿತ ನಾಮ. ಇನ್ ಅನ್ವರ್ಥಕ ನಾಮ ಅಂತಂದ್ರ ವ್ಯಕ್ತಿ, ವಸ್ತು, ಸ್ಥಳ, ಪ್ರಾಣಿ, ಪಕ್ಷಿ ಯಾವುದೇ ಇರಬಹುದು ಅಥವಾ ನಾಮಪದಗಳಲ್ಲಿ ಏನಪ್ಪಾ ಅಂತಂದ್ರ ವೃತ್ತಿಯ ಹಿನ್ನೆಲೆ ಮತ್ತು ಅಂಗವೈಕಲ್ಯದ ಹಿನ್ನೆಲೆ ಅಂತ ಕರಿತೀವಿ ನಾವು. ಸೊ ವೃತ್ತಿಯ ಹಿನ್ನೆಲೆ ಅಂತಂದ್ರ ಶಿಕ್ಷಕ, ವೈದ್ಯ, ವಕೀಲ, ನ್ಯಾಯಾಧೀಶ, ನ್ಯಾಯವಾದಿ ಈ ರೀತಿಯಾಗಿ ಅವರ ವೃತ್ತಿ ಹಿನ್ನೆಲೆಯಿಂದ ಬರ್ತಕ್ಕಂತಹ ಪದಗಳು. ಜೊತೆಗೆ ಅಂಗವೈಕಲ್ಯ ಅಂತ ಹೇಳಿದ್ವಿ ನಾವು. ಕಿವುಡ, ಮೂಕ, ಕುರುಡ, ಕುಂಟ, ಹೆಳವ ಈ ರೀತಿಯಾಗಿ ಬರ್ತಕ್ಕಂತಹ ಪದಗಳು ಏನಪ್ಪಾ ಅಂತಂದ್ರ ಅನ್ವರ್ಥಕ ನಾಮಗಳು ಅಂತ ಹೇಳಿ. ಸೊ ಇಲ್ಲಿ ರೂಢನಾಮ ಅಂತಂದ್ರ ಬೆಟ್ಟ, ಗುಡ್ಡ, ನದಿ, ಸರೋವರ, ಹಳ್ಳ, ಬಾವಿ, ಸೂರ್ಯ, ಚಂದ್ರ, ನಕ್ಷತ್ರ ಈ ರೀತಿಯಾಗಿ. ಸೊ ರೂಢಿಯಿಂದ ಮೊದಲಿನಿಂದಲೂ ನಾವ್ ಏನಪ್ಪಾ ಅಂತಂದ್ರೆ ಅವುಗಳನ್ನ ಅದೇ ರೀತಿಯಾಗಿ ಕರಿತಾ ಬಂದಿದ್ದೀವಿ. ಸೊ ಗಿಡ, ಮರ ಈ ರೀತಿಯಾಗಿ ಇರ್ತಕ್ಕಂತಹ ಪದಗಳು ಏನಪ್ಪಾ ಅಂತಂದ್ರೆ ವಸ್ತುವಾಚಕ ನಾಮಪದಗಳಾಗ್ತಾವ. ಇನ್ನು ಎರಡನೇದು ಗುಣವಾಚಕ ನಾಮಪದ. ಸೊ ಗುಣವಾಚಕ ನಾಮಪದ ಅಂತಂದ್ರೆ ಏನು? ಗುಣ ವಿಶೇಷಣವನ್ನ ತಿಳಿಸುವ ಪದಗಳು. ಸೊ ಯಾವುದೇ ಒಬ್ಬ ವ್ಯಕ್ತಿ ಆಗಿರ್ಬೋದು, ಆತನ ಗುಣ ವಿಶೇಷತೆ ಏನು ಅಂತ ಹೇಳಿ ನಾವು ಹೇಳಾಕತ್ತೀವಪ್ಪ ಅಂತಂದ್ರೆ ಅದೇನಾಗ್ತತಿ? ಗುಣವಾಚಕ. ಉದಾಹರಣೆಗಳನ್ನ ನೋಡಿದಾಗ
ಸುಂದರವಾದ ಹುಡುಗಿ, ಕುರುಪಿಯಾದ ಹುಡುಗ, ಹೌದಾ, ಹಸಿರು ಬಟ್ಟೆ, ಕಪ್ಪು ದ್ರವ, ಈ ರೀತಿಯಾಗಿ ಅಲ್ಲಿರ್ತಕ್ಕಂತಹ ವಸ್ತುಗಳ ಗುಣವನ್ನ ತಿಳಿಸ್ತಕ್ಕಂತಹ ಪದಗಳು ಏನಾಗಿರ್ತಾವು ಅಂತಂದ್ರ ಗುಣವಾಚಕ ನಾಮಪದಗಳು. ಮುಂದುವರ್ಕೊಂಡು ಹೋಗೋಣ, ಸಂಖ್ಯಾವಾಚಕ ನಾಮಪದ. ಸೊ ಸಂಖ್ಯಾವಾಚಕ ನಾಮಪದ ಅಂತಂದ್ರ ಕೊಟ್ಟ ವಾಕ್ಯದಲ್ಲಿ ಸಂಖ್ಯೆಯನ್ನ ತಿಳಿಸುವ ನಾಮಪದಗಳು. ಸೊ ಸಂಖ್ಯೆಯನ್ನ ತಿಳಿಸುವ ನಾಮಪದಗಳು ಅಂತಂದ್ರ ನಮಗೆಲ್ಲ ನೆನಪೈತಿ ಏನಪ್ಪಾ ಅಂತಂದ್ರ ನಾವು ಅತಿ ಚಿಕ್ಕವರಾಗಿದ್ದಾಗ ಹಾಡನ್ನ ಹೇಳ್ತಿದ್ವಿ. ಏನು ಅಂತಂದ್ರ ಆಕಳ ಬಾಲ 1, ಎತ್ತಿನ ಕೋಡು 2, ಶಿವನಿಗೆ ಕಣ್ಣು 3, ಮಂಚಕ್ಕೆ ಕಾಲು 4 ಅಂತೇಳಿ. ಸೊ ಈ ರೀತಿ ನಾವ್ ಏನಪ್ಪಾ ಅಂತಂದ್ರ ವಾಕ್ಯಗಳಲ್ಲಿ ಸಂಖ್ಯೆಯನ್ನ ಬಳಸಿದ್ವಿ ಅಂತಂದ್ರ ಅದೇನಾಗಿರುತ್ತ ಸಂಖ್ಯಾವಾಚಕ. ಸೊ ಇಲ್ಲಿ ಪ್ರಕಾರವಾಚಕ ಅಂತ ಹೇಳಿ ಬರ್ತೀವಿ. ಸಾರಿ, ಇನ್ನೊಂದು ಸಂಖ್ಯೆಯ ವಾಚಕ ಐತಿ, ಸಂಖ್ಯಾವಾಚಕ ಮತ್ತು ಸಂಖ್ಯೆಯ ವಾಚಕ. ಸಂಖ್ಯಾವಾಚಕ ಮತ್ತು ಸಂಖ್ಯೆಯ ವಾಚಕಕ್ಕ ಏನ್ ವ್ಯತ್ಯಾಸ ಅಂತ ಹೇಳಿ, ಸಂಖ್ಯೆಯ ವಾಚಕ ಬೇರೆ ಯಾವುದು ಅಲ್ಲ, ಸಂಖ್ಯಾವಾಚಕವನ್ನ ಆಶ್ರಯಿಸಿದ ನಾಮಪದಗಳು. ಉದಾಹರಣೆಗೆ ಹೆಂಗ, ಈಗ ನಾವು ಹೇಳ್ತೇವೆ ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥ, ಅಷ್ಟ ಅಂತ ಹೇಳಿ. ಜೊತೆಗೆ ವಾಕ್ಯದೊಳಗ ಒಬ್ಬ ವ್ಯಕ್ತಿ, ಈರ್ವರು, ಮೂವರು ಅಂತ ಹೇಳಿ ಬಳಸ್ತೀವಿ. ಆಮೇಲೆ ಒಂದು ವಾಕ್ಯದೊಳಗೆ ಏನಪ್ಪಾ ಅಂತಂದ್ರ ಒಬ್ಬ ಹುಡುಗ ಎಷ್ಟನೇದವನು ಅಂತಕ್ಕಂಥ ಪ್ರಶ್ನೆ ಬಂದಾಗ 4ನೇಯವ ಅಥವಾ 5ನೇಯವ ಅಂತ ಹೇಳ್ತೀವಲ್ಲ, ಆ ರೀತಿ ಬಂದಿತ್ತಪ್ಪ ಅಂತಂದ್ರ ಅದೇನಾಗ್ತತಿ ಅಂದ್ರ ಸಂಖ್ಯೆಯ ವಾಚಕ ಅಂತೆ. ಸಂಖ್ಯಾವಾಚಕ ಸಂಖ್ಯೆಯ ವಾಚಕ ಬೇರೆ ಏನು ಅಲ್ಲ. ಇದನ್ನ ಪದಗಳಲ್ಲಿ ಬಳಸ್ತಾ ಇರ್ತೀವಿ, ಇದನ್ನ ಅಂಕಿಗಳಲ್ಲಿ ಬಳಸ್ತಾ ಇರ್ತೀವಿ. ಇನ್ನ ಪ್ರಕಾರವಾಚಕ ಅಂತ ಹೇಳಿ. ಸೊ ಪ್ರಕಾರವಾಚಕ ಅಂತಂದ್ರ ಅರ್ಥ ಮಾಡ್ಕೊಂಡ್ ಬಿಡ್ರಿ, ಇಲ್ಲಿ ಗುಂಪುಗಳನ್ನ ಮಾಡ್ತಕ್ಕಂಥದ್ದು. ಅಂದ್ರ ವಸ್ತು ಇರ್ಬೋದು, ವ್ಯಕ್ತಿ ಇರ್ಬೋದು, ಅವುಗಳನ್ನ ಆಶ್ರಯಿಸಿ ಗುಂಪುಗಳನ್ನ ನಾವು ಮಾಡ್ತಿದ್ವಿ ಅಂತಂದ್ರ ಅದನ್ನ ಪ್ರಕಾರ ಅಂತ ಕರಿತೀವಿ ನಾವು. ಸೊ ಇಲ್ಲಿ ಏನ್ ಮುಖ್ಯ ನಮಗ, ಸ್ಥಿತಿ ಅಂದ್ರ ವ್ಯಕ್ತಿ ಸ್ಥಿತಿ, ವಸ್ತು ಸ್ಥಿತಿಯನ್ನ ನೋಡ್ಕೊಂಡು ನಾವ್ ಏನ್ ಮಾಡ್ತೀವಿ ಅಂದ್ರ ನಾಮಪದಗಳನ್ನ ಬಳಸ್ತೀವಿ. ಫಾರ್ ಎಕ್ಸಾಂಪಲ್ ಏನು ಅಂತಂದ್ರ ಅಂತೆ, ಇಂತೆ ಅಂತಕ್ಕಂತಹ ಒಂದಿಷ್ಟು ಪದಗಳು ಬರ್ತಾವ. ಪರಿಮಾಣವಾಚಕ. ಪರಿಮಾಣವಾಚಕ ಅಂತಂದ್ರೆ ಏನು ನಮಗ್ ಗೊತ್ತೈತೆ. ಪರಿಮಾಣ ಅಂತಂದ್ರೆ ಏನು, ಅಳತೆ. ಯಾವುದರ ಅಳತೆ, ನಾವು ಬಳಸ್ತಕ್ಕಂತಹ ವಾಕ್ಯದಲ್ಲಿ ವ್ಯಕ್ತಿ ಇರ್ಬೋದು ಅಥವಾ ವಸ್ತು ಇರ್ಬೋದು. ಆಕಾರ, ಗಾತ್ರ, ತೂಕ, ಎತ್ತರ, ಅಲ್ಲಿರ್ತಕ್ಕಂತಹ ವಸ್ತುವಿನ ಆಕಾರವನ್ನಾದ್ರೂ ಹೇಳ್ಬೋದು ನಾವು. ಗಾತ್ರ, ಚಿಕ್ಕ ಹುಡುಗ, ದೊಡ್ಡ ಹುಡುಗಿ, ತೂಕವನ್ನ ಹೇಳ್ತೀವಿ. ಸುಮಾರು ಅಂತಕ್ಕಂತಹ ಪದಗಳನ್ನ ಬಳಸ್ತೀವಿ. ಎತ್ತರವನ್ನ ಬಳಸ್ತೀವಿ, ಉದ್ದ, ಗಿಡ್ಡ, ಅಗಲ ಅಂತ ಹೇಳಿ. ಈ ರೀತಿ ಪರಿಮಾಣ ವಾಚಕಗಳನ್ನ. ಇನ್ನು ದಿಗ್ವಾಚಕ ಮುಂದುವರ್ಕೊಂಡು ನೋಡೋಣ ಸ್ನೇಹಿತರೆ. ದಿಗ್ವಾಚಕ. ಸೊ ಕೊಟ್ಟ ವಾಕ್ಯದಲ್ಲಿ ದಿಕ್ಕುಗಳನ್ನ ಸೂಚಿಸುವ ಪದಗಳು. ಸೊ ದಿಕ್ಕುಗಳನ್ನ ಸೂಚಿಸುವ ಪದಗಳು ಅಂತಂದ್ರೆ ಇಲ್ಲಿ ವಿಶೇಷವಾಗಿ ಏನು ಅಂತಂದ್ರ ನಮಗ್ ಗೊತ್ತು, ಉಪದಿಕ್ಕುಗಳು ಮತ್ತು ಮುಖ್ಯ ದಿಕ್ಕುಗಳು. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಆಗ್ನೇಯ, ನೈಋತ್ಯ, ವಾಯುವ್ಯ, ಈಶಾನ್ಯ, ಇವುಗಳನ್ನ ಹೊರತುಪಡಿಸಿ ಮಾರ್ಗವನ್ನ ಸೂಚಿಸ್ತಕ್ಕಂಥದ್ದು. ಎಡಕ್ಕ, ಬಲಕ್ಕೆ, ಮೇಲೆ, ಕೆಳಗೆ ಅಂತ ಹೇಳಿ ಬಳಸ್ತೀವಲ್ಲ, ಅವು ಸಹ ಏನು ಅಂತಂದ್ರೆ ದಿಕ್ಕುಗಳನ್ನ ಸೂಚಿಸುವ ಪದಗಳು ಅಂತ ಹೇಳಿ. ನೆಕ್ಸ್ಟ್ ಮುಂದುವರ್ಕೊಂಡು ಹೋಗಿ ಭಾವಸೂಚಕ ನಾಮಪದಗಳು. ಸೊ ವ್ಯಕ್ತಿ, ವಸ್ತು, ಸ್ಥಳ, ಪ್ರಾಣಿ, ಪಕ್ಷಿಗಳ ಹಿಂದಿರುವ ಭಾವನೆಯನ್ನ ತಿಳಿಸುವ ಪದಗಳು. ಆ ವ್ಯಕ್ತಿ ಅಥವಾ ವಸ್ತುವಿನ ಹಿಂದಿನ ಭಾವವನ್ನ ತಿಳಿಸ್ತಕ್ಕಂತಹ ಪದಗಳಿಗೆ ನಾವೇನಂತ ಕರಿತೀವಿ ಅಂತಂದ್ರ ಭಾವಸೂಚಕ. ಉದಾಹರಣೆಗಳು ಹೆಂಗಂತಂದ್ರ ಹೆದರುವಿಕೆಯ ಭಾವ ಏನಿರ್ತತಿ ಅಂತಂದ್ರ ಹೆದರಿಕೆ. ಈಗ ನೀರು ಹರಿತಾ ಇರ್ತದ, ನೀರು ಹರಿಯುವುದರ ಭಾವವನ್ನ ಹೇಳ್ತಕ್ಕಂಥದ್ದು. ಇನಿಯದರ ಭಾವ ಇಂಪು ಅಂತ ಹೇಳ್ತೀವಿ, ಕರಿಯದರ ಭಾವ ಕಪ್ಪು ಅಂತ ಹೇಳ್ತೀವಿ, ಬಿಳಿಯದರ ಭಾವ ಬಿಳುಪು ಅಂತ ಹೇಳ್ತೇವೆ. ಈ ರೀತಿ ವಾಕ್ಯಗಳಲ್ಲಿ ಬಳಕೆಯಾಗಿರ್ತಾವ. ಇನ್ನು ಜೊತೆಗೆ ಈ ಒಂದು ನಾಮಪದಗಳಲ್ಲಿ ಕೊನೆಯದಾಗಿರ್ತಕ್ಕಂತಹ ಪ್ರಕಾರ ಸರ್ವನಾಮವಾಚಕ ಅಂತ ಹೇಳಿ. ನಾಮಪದದ ಬದಲಾಗಿ ಬಳಸುವ ಪದಗಳಿಗೆ ನಾವೇನಂತ ಹೇಳಿ ಕರಿತೀವಿ ಅಂತಂದ್ರ ಸರ್ವನಾಮವಾಚಕಗಳು ಅಂತ ಹೇಳಿ ಕರಿತೀವಿ. ನಾವು ಬಳಸುವ ನಾಮಪದಗಳು, ನಾವು ಪ್ರತಿ ಸರನು ಏನಪ್ಪಾ ಅಂತಂದ್ರ ಒಂದು ವಾಕ್ಯವನ್ನ ಬರೆಯುವಾಗ ವ್ಯಕ್ತಿಯ ಹೆಸರನ್ನ ಪುನರಾವರ್ತಿಸಂಗಿಲ್ಲ. ಮೊದಲ ಬಾರಿಗೆ ರಾಜು ಶಾಲೆಗೆ ಹೋದನು ಅಂತಂದ್ರ ಪ್ರತಿ ಬಾರಿ ರಾಜು ರಾಜು ಅಂತ ಹೇಳಿ ಪದ ಬಳಸಕ್ಕಾಗಲ್ಲ. ಸೊ ಅವನು ಅಂತಕ್ಕಂತಹ ಪದಗಳನ್ನ ಬಳಸ್ತೀವಿ. ಇಲ್ಲಿ ನಮಗೆ ಈ ಒಂದು ಅಧ್ಯಾಯದೊಳಗೆ ಏನಪ್ಪಾ ಅಂತಂದ್ರೆ ಅತಿ ಮುಖ್ಯವಾಗಿರ್ತಕ್ಕಂಥದ್ದು ಸರ್ವನಾಮವಾಚಕ. ಸೊ ಸರ್ವನಾಮವಾಚಕದ ಅರ್ಥವನ್ನ ಮಾತ್ರ ನಾವು ಈ ಅವಧಿಯಲ್ಲಿ ನೋಡ್ತಾ ಇದ್ದೀವಿ. ಸೊ ಮುಂದಿನ ಅವಧಿಯಲ್ಲಿ
ಸರ್ವನಾಮವಾಚಕದ ಪ್ರಕಾರಗಳು, ಅವುಗಳ ಅರ್ಥ ಮತ್ತು ಪ್ರಶ್ನೆ ಯಾವ ರೀತಿಯಾಗಿ ಬರ್ತೈತಿ ಅನ್ನೋದನ್ನ ನೋಡೋಣ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.